ಅಬೌಟ್ ಟು ಎಂಡ್. ಮುಗಿತೀವಿ ಭಾನುವಾರ, ವೀಕೆಂಡ್ ಮುಗೀತು. ಆ್ಯಂಡ್ ಜಸ್ಟ್ ನಾವು ಶೋಲ್ಡರ್ ವರ್ಕೌಟ್ಸ್ ಮುಗಿಸ್ಕೊಂಡು ಬಂದಿದ್ದೀನಿ. ಟೈಮ್ ಇಸ್ ಆಲ್ಮೋಸ್ಟ್ 11 ಕಾಲ ಆಗಿದೆ. ಆ್ಯಂಡ್ ವೀಕೆಂಡ್ ವೆಂಟ್ ಗುಡ್, ಬಟ್ ವರ್ಕೌಟ್ಸ್ ಆಲ್ಸೋ ವೆಂಟ್ ಗುಡ್. ಇವತ್ತು ವರ್ಕೌಟ್ ಚೆನ್ನಾಗಾಯಿತು. ಆ್ಯಂಡ್ ನೆನ್ನೆ ಬ್ಯಾಡ್ಮಿಂಟನ್ ಆಡಿದ್ದೆ, ಸೊ ದೇರ್ ವಾಸ್ ನೋ ಪೇನ್. ಐ ಡಿಡ್ ಗುಡ್ ಅಮೌಂಟ್ ಆಫ್ ಸ್ಟ್ರೆಚಸ್ ಅಟ್ ವೆನ್. ಈಗ ವೆಲ್ ದಿಸ್ ನಾನು ಅನ್ಕೊಂಡಂಗೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳ್ದಾಗೆ ಏನಪ್ಪ ಅದು ದಿಸ್ Saturday, Sunday, Monday I'll be keeping it very low carbs, but I still go for fruits. ತಿಂದೆ ನಾನು ಡ್ರ್ಯಾಗನ್ ಫ್ರೂಟ್ ತಿಂದೆ ಆ್ಯಂಡ್ ಇಟ್ ವೆಂಟ್ ಕ್ಯಾಲರೀಸ್ 2100 ಒಳಗೆ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೋ ಬಿಸ್ಕೆಟ್ಸ್, ದ್ಯಾಟ್ಸ್ ಅ ವಿನ್. ಆ್ಯಂಡ್ ಎಸ್ ಫ್ರೈಡ್ ಆಮೇಲೆ Tuesday, Wednesday, Thursday, Friday I'll be jumping on carbs because that's when I train legs, back and chest. ಅದಕ್ಕೆ ಬೇಕಾಯಿತು. ಸೊ ಇವತ್ತಿಗೆ ಐ ಡಿ ನಾಟ್ ಗೆಟ್ ದ ಓಕೆ ಏನಪ್ಪ, ಯೂಶ್ವಲಿ ನಾನು ಎವ್ರಿ ವೀಕ್ ಚಿಕನ್ ತರ್ತಾ ಇದ್ದೆ, ಅಂದರೆ ಲೈಕ್ 4-5 kgs, ಬಟ್ ಈ ವೀಕ್ ತರಲಿಲ್ಲ. ಟುಡೇ ಐ ಜಸ್ಟ್ ಗಾಟ್ ಥೈ ಪೀಸ್ ತಂದಿದ್ದೀನಿ. ಒಂದು ಫುಲ್ ಥೈ ಪೀಸ್ ಇದೆ. ಏರ್ ಫ್ರೈ ಮಾಡಿ ತಿಂತೀನಿ ಆ್ಯಂಡ್ ಸ್ವಲ್ಪ ಪನ್ನೀರ್ ತಿಂತೀನಿ ಅದ್ರ ಜೊತೆಗೆ. ಆ್ಯಂಡ್ ಬಿಕಾಸ್ ಕ್ಯಾಲರೀಸ್ ಮಿಕ್ಕಿದೆ ಇನ್ನು ನನಗೆ, ಸೊ ಅದಕ್ಕೋಸ್ಕರ. ಆ್ಯಂಡ್ ಇನ್ನೇನಿಲ್ಲ, ಅದೇ ಪನ್ನೀರ್ ಸ್ಟಾಕ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರಿಜ್ಜಲ್ಲಿ. ವೆಲ್ ಐ ಶೋ ಯು ಇಟ್. ಯು ಕ್ಯಾನ್ ಸಿ ಫುಲ್ ಪನ್ನೀರ್ ತುಂಬಿದೆ ಅಲ್ಲಿ. ಆಲ್ಮೋಸ್ಟ್ ಒಂದು 10 ಇರಬೇಕು ಅಲ್ಲಿ. ನೆಕ್ಸ್ಟ್ ಮತ್ತೆ ತರಿಸ್ತೀನಿ, ಅದು ಖಾಲಿ ಆಗ್ತಾ ಇದ್ದಾಗ ಮತ್ತೆ ರೀಸ್ಟಾಕ್ ಮಾಡಬೇಕು. ಆ್ಯಂಡ್ ಮೇನ್ ಇಂಗ್ರೀಡಿಯೆಂಟ್ಸ್ ಇಲ್ಲಿ ಇಲ್ಲ, ಇದೊಂದು 10 ಇರಬೇಕು. ಪೆಪ್ಸಿ ಒಂದು 10 ಇದೆ. ಆ್ಯಂಡ್ ಯಾ ಅಷ್ಟೇ. ಈಗ ಅಡುಗೆ ಮಾಡಿ ಅವತ್ತು ಐಸ್ ಕ್ರೀಮ್ ತಂದಿದ್ದೆ, ಮರ್ತ್ಕೊಂಡೆ ಬಿಟ್ಟೆ ನಾನು. ಇಲ್ಲೇ ಐತೆ. ಎಸ್ 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 79 calories. Yeah, that's good. This was unexpected actually. This was unexpected. Let me marinate this chicken like normal masala sake. I'll just air fry it. And as I'm cutting down calories, I decided I'll have to take care of my water intake. And today I just got this gallon bottle, 2.2 liters. ಸುಮಾರು ವರ್ಷಗಳಿಂದ ತಗೋಬೇಕು ಅಂತ ಇದ್ದೆ, ಬಟ್ ಐ ಕೆಪ್ಟ್ ಪೋಸ್ಟ್ಪೋನಿಂಗ್. ಅದ್ರ ಬದಲು ಐ ಜಸ್ಟ್ ಯೂಸ್ ಟು ಗೆಟ್ ದಟ್ ನಾರ್ಮಲ್ ವಾಟರ್ ಬಾಟಲ್ ಇರುತ್ತೆ, ಇಲ್ಲಿ ಬಿಸ್ಲರಿ ಅಂತ ಇರುತ್ತಲ್ಲ, ಅದನ್ನ ತಗೋತಿದ್ದೆ. ಬಟ್ ದಿಸ್ ಟೈಮ್ ಐ ಡಿಸೈಡೆಡ್ ಅಂಡ್ ಮೆಂಟ್ ಫಾಕಿಂಗ್ 850 rupees ಇದಕ್ಕೆ. ಅದಕ್ಕನ್ಸುತ್ತೆ ಮೋಸ್ಟ್ಲಿ ನಾನು ತಗೋತಿರಲಿಲ್ಲ. ಬಟ್ ವೆಲ್, ದಿಸ್ ಈಸ್ ಅನ್ ಇನ್ವೆಸ್ಟ್ಮೆಂಟ್. It's an investment. Everything you do on yourself is a fucking investment. Keep that in mind. And that's what I always do. So I have to buy paneer. Now I know it's fucking expensive, but every time it's like, yes, I have a goal. I'll have to keep doing this. You can't just paneer. Like imagine just 2 paneer things like and I order a biryani. Obviously, biryani is much tastier. Biryani tumba chenagirutte. But still, we have a goal. ಅದಕ್ಕೋಸ್ಕರ ತಿನ್ಬೇಕಷ್ಟೇ. ಲೈಕ್ ಟೇಸ್ಟ್, ಫಕ್ ಟೇಸ್ಟ್. ಎಸ್, ದಟ್ ಶುಡ್ ಬಿ ಯುವರ್ ಮೈಂಡ್ಸೆಟ್. ದಟ್ ಶುಡ್ ಬಿ ಮೈ ಮೈಂಡ್ಸೆಟ್. ನಿಮ್ಗೆ ಹೇಳೋದಲ್ಲ, ಯಾಕಂದರೆ ನಾನು ಅದನ್ನ ತಲೆಯಲ್ಲಿ ನಥಿಂಗ್ ಮೋರ್ ಫಾರ್ ಟುಡೇ. ಆ್ಯಪ್ಸ್ ಆರ್ ವಿಸಿಬಲ್ ಆಗ್ತಾ ಇದೆ. ಇನ್ನೂ ಸ್ವಲ್ಪ ಕ್ಲೀನಾಗಿ ಹೋಗಲಿ, ಆಮೇಲೆ ಐ ವಿಲ್ ಬಿ ಗೆಟಿಂಗ್ ನೇಕೆಡ್ ಆ್ಯಂಡ್ ಯು ವಿಲ್ ಗೆಟ್ ಎ ಫ್ರೀ ಶೋ. ಆ್ಯಂಡ್ ಯಾ, ಕ್ರಿಯೇಟಿನ್ ಹಾಕಬೇಕು. ಎಸ್, every time I actually make a video, see, this is the kitchen. This is where I should be spending most of the time after working out at the gym. So every time I set up a camera here, this is for bedroom alli ಏನು ಮಾಡೋದು. I don't know, I have only fans. So ಅದಕ್ಕೋಸ್ಕರ this is where I will be doing most of my content here and gym. So every time I set up camera, ಪ್ರತಿ time camera ಇಟ್ಟಾಗ I just remember, fuck, I have to take creatine. That's a good motive also. ನನ್ನ ಕನ್ಸಿಸ್ಟೆನ್ಸಿ ಡಿಪೆಂಡ್ ವಿಡಿಯೋ ಮಾಡೋದ್ರ ಮೇಲಿದೆ, ಕ್ರಿಯೇಟಿವ್ ತಗೊಳ್ಳೋದು. ಆ್ಯಂಡ್ ಎಸ್, ದಟ್ಸ್ ಇಟ್ ಫಾರ್ ಟುಡೇ ಗೈಸ್. ಹೊಸ ಆನಿಮೆ ಬಂದಿದೆ, ಐ ಹ್ಯಾವ್ ಟು ವಾಚ್ ದಟ್. ಸೋಕೊಮೊತ್ತ ಡೇಸ್ ಅಂದ್ಬಿಟ್ಟು ಹೇಗಿದೆ ಅಂತ ಅಪ್ಡೇಟ್ ಕೊಡ್ತೀನಿ. ಐ ಗೆಸ್ ಐ ವಿಲ್ ಬಿ ಅಪ್ಡೇಟಿಂಗ್ ಆನ್ ಆನಿಮೇಸ್ ಆಲ್ಸೋ, ಯಾಕಂದರೆ ಐ ಆಮ್ ಎ ಬಿಗ್ ಆನಿಮೆ ವಾಚರ್. ಐ ಆಮ್ ಎ ಬಿಗ್ ಗೋಕು ಗಾಯ್. ಸೊ ಯು ಗೈಸ್ ಶುಡ್ ಆಲ್ಸೋ ವಾಚ್ ಆನಿಮೆ. ಇಫ್ ಯು ಡೋಂಟ್ ವಾಚ್, ವೆಲ್, ಇಟ್ಸ್ ಯುವರ್ ಲಾಸ್. ಅಷ್ಟೇ ಇವತ್ತಿನ ಅಪ್ಡೇಟ್ ಮುಗೀತು. ಐ ಆಮ್ ಫಕಿಂಗ್ ಹಂಗ್ರಿ. ಐ ವಿಲ್ ಗೋ ಹ್ಯಾವ್ ಮೈ ಮೀಲ್. Good night. See you guys tomorrow.